ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ. ಇಟ್ ಈಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್, ದಟ್ ಈಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೇವೆ. ಓಕೆ, ಸೊ ರಿಲ್ಯಾಕ್ಸೇಷನ್ ಟೈಮ್ ಅನ್ನ ಟೋ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ಯೂಶುವಲಿ ನಾವು ಮೀನ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನ ಹೇಳ್ತೇವೆ. ಸೊ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್. ಸೊ ಒಂದ್ ಇಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡೋದ್ರ ಬದಲು ಎಲ್ಲಾ ಇಲೆಕ್ಟ್ರಾನ್ ನ ರಿಲ್ಯಾಕ್ಸೇಷನ್ ಅನ್ನ ಎವರೇಜ್ ಮಾಡಿದ್ರೆ ನಮ್ಗೆ ಮೀನ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋ ಒಂದು ಟರ್ಮ್ ಸಿಗುತ್ತೆ. ಸೊ ಮೀನ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ. So what is relaxation time? It is the time taken by p electrons between two successive collision is called as relaxation time, and average of all this time is called as mean relaxation time. Okay, so as I told you already, free electrons conductor alli random agi move ಆಗ್ತಾ ಇರುತ್ತೆ ಅಲ್ವಾ, in the absence of external electric field. ಸೊ ಆ ಕಂಡಕ್ಟರ್ ಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡಿದಾಗ ಯಾವುದು ಇಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈ ಆಗಿ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಡ್ಯೂ ಟು ವಿತ್ ಡ್ರಿಫ್ಟ್ ವೆಲಾಸಿಟಿ. ಸೊ ಈ ರೀತಿ ಮೂವ್ ಆಗ್ಬೇಕಿದ್ರೆ ಇಟ್ ಕೊಲೈಡ್ಸ್ ವಿತ್ ದ ಅನದರ್ ಇಲೆಕ್ಟ್ರಾನ್ ಆರ್ ಅನದರ್ ಆಟಮ್ ಇನ್ ಅ ಮಟೀರಿಯಲ್ ಆರ್ ಕಂಡಕ್ಟರ್. ಸೊ ಈ ರೀತಿ ಕೊಲೈಡ್ ಆದಾಗ ಏನಾಗತ್ತೆ ಹೇಳಿ, ವೆಲಾಸಿಟಿ ಕಡಿಮೆ ಆಗಿ ಎವರೇಜ್ ವೆಲಾಸಿಟಿಯನ್ನ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದಿಸ್ ಕೊಲಿಜನ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಸಕ್ಸೆಸಿವ್ ಕೊಲಿಜನ್, ಒಂದು ಕೊಲಿಜನ್ ಇಂದ ಮತ್ತೊಂದು ಕೊಲಿಜನ್ ಇರುವಂತಹ ನಡುವಿನ ಟೈಮ್ ಅನ್ನ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಒಂದು ಕೊಲಿಜನ್ ಇಂದ ಮತ್ತೊಂದು ಕೊಲಿಜನ್ ಇರುವಂತಹ ಟೈಮ್ ಅನ್ನ. ಸೊ ನಾವಿಲ್ಲಿ ಒಂದು ಇಲೆಕ್ಟ್ರಾನ್ ಗೆ ಯೂಶುವಲಿ ಕನ್ಸಿಡರ್ ಮಾಡಲ್ಲ. ವಿ ಟೇಕ್ ದ ಎವರೇಜ್ relaxation time of all electrons. So it is mean relaxation time. So tau is equal to tau 1 plus tau 2 plus tau 3 up to tau n. So tau 1 ಅಂದ್ರೆ relaxation time of electron 1 or first electron ಅಂತ ತಕೊಂಡ್ರೆ ಅಪ್ ಟು n ತನಕ ರಿಲ್ಯಾಕ್ಸೇಷನ್ ಟೈಮ್ ಅನ್ನ ಆಡ್ ಮಾಡ್ಬಿಟ್ಟು ಎಲ್ಲ ಇಲೆಕ್ಟ್ರಾನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ ಮಾಡ್ಬಿಟ್ರೆ ನಿಮ್ಗೆ ಮೀನ್ ಟೌ ಸಿಗುತ್ತೆ. ಸೊ ಇಟ್ ಈಸ್ ಅಬೌಟ್ 10 to the power minus 14 second ಅಂತ ಇರುತ್ತೆ. ಓಕೆ, ರಿಲ್ಯಾಕ್ಸೇಷನ್ ಟೈಮ್. ದಟ್ ಮೀನ್ಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಸಕ್ಸೆಸಿವ್ collision or time interval between two collision is 10 to the power minus 4 second. Next, relation between relaxation time and current. ಇಲ್ಲಿ ನೋಡಿ ನಮ್ಗೆ ಆಲ್ರೆಡಿ ಗೊತ್ತಿದೆ I is equal to NE into BD ಅಂತ ಒಂದು ಗೊತ್ತಿದೆ. ನಾವು ಇದನ್ನ ಡಿರೈವ್ ಮಾಡಿದೇವಾ? ಲೆಟ್ ಅಸ್ ಸಿ. We have not derived this. Okay, just remember the expression I is equal to NEAVD ಅಂತ ಒಂದು expression ಬರುತ್ತೆ. Okay, we are going to derive this. Okay, I is equal to NEAVD. VD ಅಂದ್ರೆ drift velocity, A ಅಂದ್ರೆ cross section area of conductor, E ಅಂದ್ರೆ charge of one electron, N ಅಂದ್ರೆ electron density ಅಂತ. Okay, free electron density, I ಅಂದ್ರೆ current ಇದೆ. ಸೊ ಡ್ರಿಫ್ಟ್ ವೆಲಾಸಿಟಿಯನ್ನ ನಾವು ಡಿರೈವ್ ಮಾಡಿದೀವಿ ಅಲ್ವಾ, ವಿ ಗಾಟ್ ದಿಸ್ ಎಕ್ಸ್ಪ್ರೆಷನ್. ಸೊ VD is equal to E into capital E divided by tau divided by M. Tau ಅಂದ್ರೆ ಮೀನ್ ರಿಲ್ಯಾಕ್ಸೇಷನ್ ಟೈಮ್, M ಅಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಕ್ಯಾಪಿಟಲ್ E ಮೀನ್ಸ್. ಸೊ I ಕ್ಯಾನ್ ಬಿ ರಿಟರ್ನ್ ಆಸ್, ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಲೈಕ್ ದಿಸ್, ಫೈನಲ್ ಎಕ್ಸ್ಪ್ರೆಷನ್. So this is the relation between relaxation time and current. So ಈ expression ಅಲ್ಲಿ ಈ ಫಾರ್ಮುಲಾದಲ್ಲಿ relaxation time ಇದೆ, current ಇದೆ ಅಲ್ವಾ. So this is the relation between relaxation time and current. Okay, ಇಲ್ಲಿ ನೋಡಿ, on increasing temperature of the conductor, frequency of collision increases and hence average relaxation time decreases. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಕಂಡಕ್ಟರ್ ಅಲ್ಲಿ ಏನಾಗತ್ತೆ ಹೇಳಿ, ಆಸ್ ಯು ನೋ ಪಾರ್ಟಿಕಲ್ಸ್ ವೈಬ್ರೇಷನಲ್ ಮೋಷನ್ ಇರತ್ತಲ್ವಾ ಪಾರ್ಟಿಕಲ್ಗೆ, ದಟ್ ಮೀನ್ಸ್ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಆರ್ ಟು ಆರ್ ಫ್ರೋ ಮೋಷನ್, ಈ ರೀತಿ ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಏನು,
ದೇ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ಮೋರ್ ಫ್ರೀಕ್ವೆನ್ಸಿ. ವೈಬ್ರೇಷನಲ್ ಎನರ್ಜಿ ಜಾಸ್ತಿ ಆಗಿ ಫಾಸ್ಟ್ ಆಗಿ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಜಾಸ್ತಿ ವೈಬ್ರೇಷನಲ್ ಎನರ್ಜಿ ಅಥವಾ ವೈಬ್ರೇಷನ್ ಜಾಸ್ತಿ ಸ್ಟಾರ್ಟ್ ಆಯ್ತು ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಸಕ್ಸೆಸಿವ್ ಕೊಲಿಷನ್ ಗೆಟ್ ಡಿಕ್ರೀಸ್ಡ್. ಓಕೆ, ಅಂದ್ರೆ ಫಾಸ್ಟ್ ಆಗಿ ಕೊಲೈಡ್ ಆಗುತ್ತೆ ಅಂತ ಅರ್ಥ. ಟೆಂಪರೇಚರ್ ಜಾಸ್ತಿ ಆದ್ರೆ ಮಾಲಿಕ್ಯೂಲ್ಸ್ ಫಾಸ್ಟ್ ಆಗಿ ಕೊಲೈಡ್ ಆಗುತ್ತೆ, ಅಥವಾ ಇಲೆಕ್ಟ್ರಾನ್ ಏನಾಗುತ್ತೆ ಫಾಸ್ಟ್ ಆಗಿ ಕೊಲೈಡ್ ಆಗುತ್ತೆ ಅಂತ. ಸೊ ಟೆಂಪರೇಚರ್ ಡಿಕ್ರೀಸಸ್, ಮೀನ್ ರಿಲ್ಯಾಕ್ಸೇಷನ್ ಟೈಮ್. If temperature increases, relaxation time get decrease. So drift velocity ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಡ್ರಿಫ್ಟ್ ವೆಲಾಸಿಟಿ ರಿಲ್ಯಾಕ್ಸೇಷನ್ ಟೈಮ್ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಅದೇ ರೀತಿ ಏನಾಗುತ್ತೆ, ವಾಟ್ ಈಸ್ ದಿಸ್, ಇಟ್ ಈಸ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಬಟ್ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕಂಡಕ್ಟಿವಿಟಿ ಅಂದ್ರೆ 1/ρ ಅಲ್ವಾ. ಸೊ ಕಂಡಕ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಥವಾ ಕಂಡಕ್ಟಿವಿಟಿ ಕಡಿಮೆ ಆದ್ರೆ ರೆಸಿಸ್ಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ದೆನ್ ವಾಟ್ ಈಸ್ ದಿಸ್, ಮೊಬೈಲಿಟಿ, ಮ್ಯೂ ಅಂತಾನು ಹೇಳ್ತೀವಿ. ಸೊ ಟೆಂಪರೇಚರ್ ಜಾಸ್ತಿ ಆದ್ರೆ ಮೊಬೈಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. Okay, these are all the concepts you have to note down. Thank you.